ಆಯ್ತೀಗ ಗಿಲ್ಲಿ ನೋಡಿದ್ರೆ ಎಲ್ಲರೂ ನೀವು ಹೆಂಗ್ ಆಡ್ತಾವ್ ಬಿಗ್ ಬಾಸ್ ನ ಕೂಳೆ ಕೂಳೆ ಹೆಂಗ್ ಕೂಡ ಅವನ ಆಟ ಅವ್ನ ಆಡ್ತಾವನೆ. ಹೌದಾ? ಈಗ ಅಶ್ವಿನಿ ಗೌಡ ಅವ್ರಿಗೆಲ್ಲ ಉರ್ಸ್ತಾ ಇರ್ತಾನಲ್ಲ, ಏನ್ ಹೇಳ್ತಿ ಅದಕ್ಕೆ ಉರ್ಕತಾಳೆ. ನಾವೇನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಬಂದಾಗ ನೋಡಿದ್ದ ಗಿಲ್ಲಿನ ಬರ್ತಾರೆ, ನಾವ್ ನಮ್ನ ಮಾತಾಡಿಸ್ತಾರೆ, ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಕೊಡೋದೇನಾ? ಏನೋ ಒಂದ್ ಅಡ್ರೆಸ್ ಸಿಕ್ಬಿಟ್ಟದು, ನಮ್ನೆ ಅಡ್ರೆಸ್ ಹೋಗೋದು ಅಲ್ಲ ಅಂತ ಅಲ್ಲ ಅಂತ. ಇವಾಗ ಅದಕ್ಕೆ ಲವ್ ಜಾಸ್ತಿ ಗಿಲ್ಲಿ ಮೇಲೆ. ಈಗ ಕಾವ್ಯ ಅವ್ರದ್ದು ಏನು ಅಲ್ಲಿ ಅಣ್ಣ ಅದೆಲ್ಲ ಹೇಳಕ್ಕಾಗಲ್ಲ. ಏನ್ ಆಗ್ತದೆ? ಏನು ಇಲ್ಲ, ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಯ್ತದೆ. ನಾವ್ ಬಿಗ್ ಬಾಸ್ ನೋಡ್ತಿರೋದೇ ಯಾರು ನಮ್ ಅಣ್ಣ ಗಿಲ್ಲಿ ನಟಂಗೋಸ್ಕರ. ಹೌದಾ? ಇವಾಗ ಏನ್ ಗೆಲ್ತಾರಂತನಾ? ಗೆದ್ದೆ ಗೆಲ್ತಾನ. ಅವನ ಆಟ ಅವ್ನ ಆಡ್ತಾನೆ, ಗೆಲ್ತಾನ ಇಲ್ಲೋ ಗೊತ್ತಿಲ್ಲ ಅಣ್ಣ. ಅವನ ಆಟ ಅವ್ನ ಆಡ್ತಾವನೆ. ಇವಾಗ ಕಾವ್ಯ ವಿಚಾರ ಹೇಳಿ. ಕಾವ್ಯ ವಿಚಾರ ಬಿಡೋಣ. ಯಾಕೆ ನಾಚಿಕೆ ಆಯ್ತದ? ನಾಚಿಕೆ ಇಲ್ಲ, ಮತ್ತೆ ಈ ವಿಡಿಯೋ ನಮ್ಮ ಮನೆಯವ್ರು ನೋಡ್ಬಿಡ್ತಾರೆ ಅಂತ ಅಷ್ಟೇ. ಆಯ್ತು, ಈಗ ರಘು ಈ ಬಗ್ಗೆ ಏನ್ ಹೇಳ್ತೀಯಾ? ರಘು ಅಣ್ಣ ಅವನು ರೇಕ್ಸ್ ಗಿಲ್ಲಿ ನಟ ಒಂದ್ ಮಾತು ಹೇಳಿದ್ನಲ್ಲ, ಏನೋ ಅಂತ ಏನೋ ಹೇಳದ್ ನಮ್ ಮೊನ್ನೆ ಏನೋ ಒಂದ್ ವಾರಕ್ ಮುಂಚೆ ಏನೋ ಹೇಳದ್ನಲ್ಲ. ಇವಾಗ ಅಶ್ವಿನಿ ಇವಾಗ ಒಂದ್ ಡೈಲಾಗ್ ಬಿಟ್ಟಾರಲ್ಲ, ಇವಾಗ ಅಶ್ವಿನಿ ಹೇಳದ್ನಲ್ಲ, ನಿನ್ನ ಮನೆಗೇನ್ ಕಳ್ಸ್ಬಿಟ್ಟು ನಾನು ನಿನ್ನ ಕಳ್ಸ್ಬಿಟ್ಟೆ ನಾನು ಹೋಗೋದು ಅಂತ. ಅದಕ್ಕೆ ಗಿಲ್ಲಿ ಏನಂತ ಹೇಳ್ದ ಅವನು ಫುಲ್ ಖುಷಿಯಾಗೆ, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ. ಹೆಂಗ್ ಹೇಳ್ದ ಅಂದ್ರೆ ಅದೊಂದು ಡೈಲಾಗ್ ಬೆಂಕಿ ಬಿರುಗಾಳಿ ಅನ್ನೋದು. ಆಮೇಲೆ ಇವನು ಇವಳು ಇದ್ಕೋದ್ಲಲ್ಲ ಅಶ್ವಿನಿ ಜೈಲ್ಗೆ, ಅವಾಗ ಹೇಳದ್ಲಲ್ಲ, ಹುಲಿ ಬೋನಲ್ಲಿ ಇದ್ರು ಹುಲಿನೇ, ಆಚೆ ಇದ್ರು ಹುಲಿನೇ ಅಂದ. ಗಿಲ್ಲಿ ಅಷ್ಟೆಲ್ಲ ಡೈಲಾಗ್ ಹೇಳ್ತಾರಲ್ಲ, ನೀನೇನಾದ್ರು ಡೈಲಾಗ್ ಹೇಳ್ತೀಯಾ? ಇಲ್ಲೇ ಹೇಳು, ಪರವಾಗಿಲ್ಲ, ನಾಚಿಕೆ ಪಡ್ಬೇಡ, ಹೇಳು ಅಣ್ಣ. ಇದು ಇನ್ನೊಂದು ಸಾಂಗ್ ಹೇಳ್ತಿರಲ್ಲ, ಅದ್ ಯಾವ ಸಾಂಗ್ ಅದು? ಇದ್ದಂಗೆ ಹೇಳ್ತೀಯ ನೀನೆ ನಮ್ಗೆ ಹುಲಿ, ದಿನ ಒಂದೊಂದು ಮಾತು ಕೇಳಿ ದಕ್ತೀವಿ ನಾವು ಡೈಲಿ ಅಷ್ಟೇ ಅಣ್ಣ. ಆಯ್ತೀಗ ಮೊನ್ನೆ ಇನ್ನೊಂದು ಅದು ಎಲಿಮಿನೇಷನ್ ಬಗ್ಗೆ ಮಾತಾಡ್ತಿದ್ರಲ್ಲ, ಇನ್ನೊಂದು ಸಾಂಗ್ ಬಂತಲ್ಲ, ಅದ್ ಯಾವ್ದು ಎಲಿಮಿನೇಟ್ ಆಗ್ತಿ, ಅದೇ ಯಾವ್ದದು? ಸುದೀಪ್ ಜೊತೆ ಮಾತಾಡುವಾಗ ಏನದು ಏನದು? ಈಗ ಆಯ್ತೀಗ ಗಿಲ್ಲಿ ಬಿಟ್ರೆ ಯಾರಿಗೆ ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಯಾರು ಇಷ್ಟ ಇಲ್ಲ, ಯಾರು ಇಷ್ಟ ಇಲ್ಲ, ಯಾರು ಇಷ್ಟನೇ ಇಲ್ಲ. ಅಲ್ಲ ಕಾವ್ಯಂತಲ್ಲ, ಜೋಡಿ ಅಕ್ಕಿ ಅದೇನ ಅಂದ ಇನ್ನೊಂದಂದಲ್ಲ, ಪಾರೋಳಿ ಅಕ್ಕಿ, ಜೋಡಿ ಅಕ್ಕಿ. ಜೋಡಿ ಅಕ್ಕಿ ಇವಾಗ ಲವ್ ಆಗ್ತಿದ್ಯಾ ಅಂತೀರಾ? ಲವ್ ಫುಲ್ಲು ಮನೇಲಿ ಅಪ್ಪ ಅಮ್ಮ ನೋಡುವಾಗ ವಿಡಿಯೋನ. ಇವಾಗ ಆಯ್ತು, ಈ ಅಶ್ವಿನಿ ಬಗ್ಗೆ ಏನ್ ಹೇಳ್ತೀರಿ ನೀವೆಲ್ಲ? ಅಲ್ಲ ಬಾಯ್ಲಿ, ನೀನ್ ಬಾಯ್ಲಿ, ಯಾಕೆ ಅಶ್ವಿನಿ ಅಂದ್ರೆ ಅಂತೆಲ್ಲ ಏನ್ ಅನ್ಸ್ತಾ ಇದ್ರಿ ನಿಮ್ಗೆ ಅಶ್ವಿನಿ ಬಗ್ಗೆ? ಮಾತಾಡಲ್ವಾ ನೀವ್ ಯಾರುನು? ಗಿಲ್ಲಿ ಬಗ್ಗೆ ಮಾತಾಡಿ ಅಂದ್ರೆ ಇಲ್ಲ, ಅದ್ರ ಬಗ್ಗೆನೂ ಮಾತಾಡಲ್ಲ, ನೋ ಕಾಮೆಂಟ್ ಮಾತಾಡ್ತಾರೆ. ಹೋಗ್ಲಿ, ರಘು ಬಗ್ಗೆ ಏನ್ ಅನ್ಸ್ತಾ ಇದೆ ನಿಮ್ಗೆ? ಏನು ಅನಿಸ್ತಾ ಇಲ್ಲ, ಓನ್ಲಿ ಗಿಲ್ಲಿ. ಬಿಗ್ ಬಾಸ್ ಮನೆಗೆ ಬಂದಿರೋದು ವೇಸ್ಟ್. ಯಾರು? ರಘು. ಯಾಕೆ ಬಿಗ್ ಬಾಸ್ ಮನೆಗೆ ಬಂದಿರೋದು ವೇಸ್ಟ್? ಫ್ರೆಂಡ್ಶಿಪ್ ಅಲ್ಲ ಅವ್ರ ಇಬ್ಬರದು ಇವಾಗ. ಅಣ್ಣ ಅವನು ನಮ್ಸ್ತಾನೆ, ನಮ್ಸ್ಬಿಟ್ಟು ಬೆನ್ನಗ್ ಚೂರಿ ಹಾಕ್ತಾನೆ. ಯಾರು? ರಘು. ಚೂರಿ ಹಾಕ್ತಾನ? ಬೆನ್ನಗ್ ಚೂರಿ ಹಾಕ್ತಾನೆ. ಹೆಂಗೆ ಹಾಕ್ತಾನೆ ಅಣ್ಣ ನಮ್ಸ್ಬಿಟ್ಟು. ಇವಾಗ ಮತ್ತೆ ಈ ಮಂಗಳೂರು ಹುಡುಗಿ ಬಂದೈತಲ್ಲ ರಕ್ಷಿತಾ ಶೆಟ್ಟಿ, ಅವ್ರಿಗೆ ಬಗ್ಗೆ ಅವಳು ಇವಾಗ ಫ್ರೆಂಡ್ಶಿಪ್ ಇದ್ಲು, ಅವಳು ಚೂರಿ ಹಾಕೋದ್ಲಲ್ಲ ಬೆನ್ಗೆ. ಇವಾಗ ಎಲ್ಲರೂ ಚೂರಿ ಹಾಕ್ತಾರೆ, ಎಲ್ಲರೂ ಚೂರಿ ಹಾಕ್ತಾರೆ. ಅವ್ನ ಟಾರ್ಗೆಟ್ ಗೊತ್ತಿಲ್ಲ, ಯಾರೋ ಕಣ್ಣು ಹಾಕ್ಬಿಟ್ಟಾರ ನನ್ ಮೇಲೆ. ದೃಷ್ಟಿ ತೆಗ್ದಿಲ್ವಾ ನೀವೆಲ್ಲ? ಬಂದ್ಮೇಲೆ ತೆಗಿಬೇಕು. ಗೆದ್ಬತ್ತನಲ್ಲ ಆಗ ಏನೇನ್ ತೆಗಿತೀರಿ? ಹೆಂಗ್ ತೆಗಿತೀರಿ? ತೆಗಿತಾರೆ ಅವ್ರ ಮನೆಯವರೆಲ್ಲ. ಆಯ್ತು, ಗೆದ್ ಬಂದ್ಮೇಲೆ ನೀನೇನ್ ಹೇಳ್ತೀಯ ಗಿಲ್ಲಿಗೆ? ಏನು ಮರ್ತೋಯ್ತು, ಅದೇನಂತ ಮರ್ತೋಯ್ತಿ? ಅವಾಗ ನೋಡಿದ ತಕ್ಷಣ, ಸಿಕ್ಕಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಗೆದ್ಬಿಡ್ರೆ ಇಲ್ಲಿ ಚಾಲೆಂಜ್ ಹಾಕೋರಲ್ಲ ಏನ್ ಚಾಲೆಂಜು? ಮಳವಳ್ಳಿಯಿಂದ ಗಿಲ್ಲಿ ಏನಾರ ಗೆದ್ಬಿಟ್ರೆ ಮಳವಳ್ಳಿಯಿಂದ ಎತ್ತಿನ ಗಾಡಿ ಮೆರವಣಿಗೆ. ಎತ್ತಿನ ಗಾಡಿ ಮೆರವಣಿಗೆ ಅವತ್ ಫುಲ್ ಸ್ಕೂಲ್ಗೆಲ್ಲ ರಜಾ. ರಜಾ ಎಲ್ಲ ಕೊಡ್ಲಿಲ್ಲ ಅಂದ್ರೆ ಕೊಡ್ತಾರೆ. ಕೊಡ್ಲಿಲ್ಲ ಅಂದ್ರೆ ಯಾಕಂದ್ರೆ ಮಾಡೋದೇ ಭಾನುವಾರ. ಹಂಗೆ ಇದು ಕಂಪ್ಲೀಟ್ ಆಗಿ ಗಿಲ್ಲಿ ಯಾಕೆ ಊರಿಂದ ಬಂದಿದ್ದ ಅಂತ ಹೇಳೋದಕ್ಕೆ ಇದೆ ಫಸ್ಟ್ ಎಕ್ಸಾಂಪಲ್.
ಹೋಗ್ಲಿ, ಕೊನೆದಾಗ ಏನ್ ಅನ್ಸ್ತಾ ಇದೆ? ಗಿಲ್ಲಿ ಗೆಲ್ತಾನೋ ಇಲ್ವೋ? ಗೆಲ್ತಾನೆ. ಕೊನೆದಾಗ ಒಂದೊಂದ್ ಸಾರಿ ಇನ್ನೊಂದ್ ಸಾಂಗು.